ಪರಿಷತ್ ಫಲಿತಾಂಶದ ಬಗ್ಗೆ ಏನೋ ಫಲಿತಾಂಶ ಬಂದಿದೆ. ಈ ಬಗ್ಗೆ ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಎಲ್ಲ ಚರ್ಚೆ ನಡೆದಿತ್ತು. ಎಲ್ಲ ಮತಗಳನ್ನು ಕೂಡ ಹಾಕಿಸಿಕೊಳ್ಳೋಕೆ ಚರ್ಚೆ ನಡೆದಿತ್ತು. ಬಿಜೆಪಿ ಅಭ್ಯರ್ಥಿಗಳಿಗೆ ಮತ ಹಾಕಿಸಿಕೊಳ್ಳುವ ಬಗ್ಗೆ ಚರ್ಚೆ ನಡೆದಿತ್ತು. ಮತ ಹಾಕಿಕೊಳ್ಳುವ ಬಗ್ಗೆ ಚಿಂತನೆ ನಡೆಸಿದ್ದ ಬಿಜೆಪಿ ನಾಯಕರು ನಿನ್ನೆಯೇ ಒಂದು ಮಟ್ಟಿನ ಮೀಟಿಂಗ್ ನಡೆದಿತ್ತು. ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯ ವೇಳೆ ಈ ಚರ್ಚೆ ನಡೆದಿತ್ತು. ಜೆಡಿಎಸ್ಗೆ ಹೆಚ್ಚುವರಿ ಮತ ಕೊಡದೇ ಇರುವ ಬಗ್ಗೆ ಬಿಜೆಪಿಗರು ಚರ್ಚೆ ನಡೆಸಿದ್ರು. ಬಿಜೆಪಿಗೆ ಮೊದಲೇ ಇತ್ತ ಅಡ್ಡ ಮತದಾನದ ಸುಳಿವು. ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಎಲ್ಲಾ ಚರ್ಚೆ ನಡೆಸಿದ್ರು. ಎಲ್ಲಾ ಮತಗಳನ್ನು ಕೂಡ ಹಾಕಿಸಿಕೊಳ್ಳೋಕೆ ಚರ್ಚೆ ನಡೆಸಿದ್ರು. ಬಿಜೆಪಿ ಅಭ್ಯರ್ಥಿಗಳಿಗೆ ಮತ ಹಾಕಿಸಿಕೊಳ್ಳುವ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ನಡೆಸಿದ್ದಾರೆ. ಮತ ಹಾಕಿಕೊಳ್ಳುವ ಬಗ್ಗೆ ಬಿಜೆಪಿ ನಾಯಕರು ಚಿಂತನೆ ನಡೆಸಿದ್ರು. ಅಂದ್ರೆ ಅಡ್ಡ ಮತದಾನ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ನಿನ್ನೆಯೇ ಬಿಜೆಪಿ ನಾಯಕರಿಗೆ ಇತ್ತು ಅನ್ಸುತ್ತೆ. ಅದಕ್ಕಾಗಿ ಕೊನೆ ಕ್ಷಣದಲ್ಲಿ ಈ ರೀತಿಯಾದಂತಹ ಸ್ಟ್ರಾಟಜಿ ಬಿಜೆಪಿ ನಾಯಕರು ಮಾಡಿರುವುದು. ಇದು ಬಿಜೆಪಿಗೆ ಮೊದಲೇ ಸುಳಿವು ಇತ್ತು ಅನ್ಸುತ್ತೆ. ಆ ಕಾರಣಕ್ಕೋಸ್ಕರ ಕೊನೆ ಕ್ಷಣದ ಒಂದು ಪ್ಲಾನ್ ಅವ್ರು ಮಾಡಿರುವಂಥದ್ದು. ಉಳಿದ ಮತಗಳನ್ನ ಜೆಡಿಎಸ್ಗೆ ಬಿಟ್ಟುಕೊಡಲು ಸೂಚನೆ. ಲೆಕ್ಕಾಚಾರದ ಬಗ್ಗೆ ಹೈಕಮಾಂಡ್ನಿಂದ ಬಂದಿದ್ದ ಸೂಚನೆ. ಆದರೆ ಇಂದು ಬೆಳಗ್ಗೆ ಕೊನೆ ಕ್ಷಣದಲ್ಲಿ ಲೆಕ್ಕಾಚಾರವೇ ಚೇಂಜ್ ಆಗಿದೆ. ಬೆಳಗ್ಗೆ 30 ಮತಗಳನ್ನ ನಿಗದಿ ಮಾಡಿಕೊಂಡ ಬಿಜೆಪಿ. ನಿನ್ನೆ ರಾತ್ರಿ ಬಿಜೆಪಿ ಹೈಕಮಾಂಡ್ನಿಂದಲೇ ಬಂದಿತ್ತು ಸೂಚನೆ. ಬಿಜೆಪಿ ಅಭ್ಯರ್ಥಿಗಳಿಗೆ 28 ಮತಗಳನ್ನ ಹಾಕಿಸಿಕೊಳ್ಳಿ, ಉಳಿದ ಮತಗಳನ್ನ ಜೆಡಿಎಸ್ಗೆ ಬಿಟ್ಟುಕೊಡಲು ಸೂಚನೆ ಕೊಡಲಾಗಿತ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ. ಎಸ್ ಕಿರಣ್ ಹನಿಯಡ್ಕ, ಬಹುಶಃ ನಿನ್ನೆಯೇ ಈ ಬಗ್ಗೆ ಸೂಚನೆ ಇತ್ತು ಅನ್ಸುತ್ತೆ. ಒಂದ್ ಮಟ್ಟಿನ ಮೀಟಿಂಗ್ ಕೂಡ ನಡೆದಿತ್ತು. ಕೊನೆ ಕ್ಷಣದಲ್ಲಿ ಎಲ್ಲವೂ ಕೂಡ ಬದಲಾವಣೆ ಆಯಿತು. ಹೀಗಾಗಿ ಇಬ್ಬರು ಅಭ್ಯರ್ಥಿಗಳು, ಕೊನೆ ಪಕ್ಷ ಇಬ್ಬರು ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲೋದಿಕ್ ಸಾಧ್ಯ ಆಯಿತು ಅಂತ ಅನ್ಸುತ್ತೆ. ಏನೆಲ್ಲ ಸ್ಟ್ರಾಟಜಿ ನಿನ್ನೆ ನಡೆದಿರಬಹುದು ಕಿರಣ್ ಹನಿಯಡ್ಕ? ಖಂಡಿತವಾಗಿ ನಿನ್ನೆ ಸಂಜೆಯಿಂದ ಇವತ್ತು ಚುನಾವಣಾ ಪ್ರಕ್ರಿಯೆ ಮುಕ್ತಾಯವಾಗಿ ಫಲಿತಾಂಶ ಪ್ರಕಟವಾಗುವವರೆಗೂ ಕೂಡ ನಡೆದಂತಹ ಬೆಳವಣಿಗೆಯನ್ನು ಗಮನಿಸಿದರೆ ವಿಪಕ್ಷ ಬಿಜೆಪಿಗೆ ತನಗೆ ಹಿನ್ನಡೆ ಆಗ್ಬಹುದು ಅನ್ನುವಂಥ ಸುಳಿವು ಮುಂದೆ ಸಿಕ್ಕಿತ್ತು ಅನ್ನುವಂಥ ಒಂದು ರೀತಿಯಲ್ಲಿ ಭಾಸವಾಗ್ತದೆ. ಯಾಕಂದ್ರೆ ನಿನ್ನೆ ಬಿಜೆಪಿ ಶಾಸಕ ಪಕ್ಷದ ಸಭೆ ನಡೆಯುವಂತಹ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಒಂದು ಚಿಂತನೆ ನಡೆದಿತ್ತು. ಏನಂದ್ರೆ ಎಲ್ಲಾ ಮತಗಳನ್ನು ಕೂಡ ತನ್ನ ಪಾಲಿಗಿರುವಂತಹ 66 ಮತಗಳು ಜೊತೆಗೆ ಬರುವಂತಹ ಜನಾರ್ದನ್ ರೆಡ್ಡಿ ಹಾಗೂ ಯತ್ನಾಳ್ ಅವರ ಮತಗಳನ್ನು ಕೂಡ ತನಗೆ ಬಿಜೆಪಿ ಅಭ್ಯರ್ಥಿಗಳಿಗೆ ಹಾಕಿಸಿಕೊಂಡ್ರೆ ಹೇಗೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಶಾಸಕ ಪಕ್ಷ ಸಭೆ ನಂತರ ಬಿಜೆಪಿ ನಾಯಕರ ಒಂದು ಚರ್ಚೆ ನಡೆದಿತ್ತು. ಯಾಕೆಂದ್ರೆ ಇಲ್ಲಿ ಅಡ್ಡ ಮತದಾನ ಆಗಬಹುದು ಎನ್ನುವಂತ ಆತಂಕ ಅವರಿಗೆ ಇದ್ದಂತ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಆ ಕಾರಣಕ್ಕಾಗಿ ಬಹುತೇಕ ಅವರು ಆ ರೀತಿಯಂತ ಚಿಂತನೆ ನಡೆಸಿದಂತ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಆ ಚಿಂತನೆ ನಡೆದಿತ್ತು. ಆದ್ರೆ ರಾತ್ರಿ ವೇಳೆಗೆ ಬಿಜೆಪಿ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಸೂಚನೆ ಕೂಡ ಬಂದಿತ್ತು. ಏನಂದ್ರೆ 28 ಮತಗಳನ್ನ ಇಬ್ಬರು ಅಭ್ಯರ್ಥಿಗಳಿಗೆ ತಲಾ 28 ಮತಗಳನ್ನು ನೀವು ಹಾಕಿಸಿಕೊಂಡು ಉಳಿದಂತಹ ಮತಗಳನ್ನ ಹೆಚ್ಚುವರಿ ಮತಗಳನ್ನ ಜೆಡಿಎಸ್ ಅಭ್ಯರ್ಥಿಗೆ ಬಿಟ್ಟುಕೊಡಿ ಅನ್ನುವಂತ ಸೂಚನೆ ಬಂದಿತ್ತು ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ. ಅಂದ್ರೆ ಇಲ್ಲಿ ಹೆಚ್ಚುವರಿ ಮತಗಳು ಅಂದ್ರೆ 28 ಮತಗಳನ್ನ ಹಾಕಿಸಿಕೊಂಡ್ರೆ ಇಲ್ಲಿ 6 ಹೆಚ್ಚುವರಿ ಮತಗಳನ್ನ ಜೆಡಿಎಸ್ಗೆ ಬಿಟ್ಟುಕೊಡಬಹುದು ಅನ್ನುವಂತ ಸೂಚನೆ ಬಂದಿತ್ತು. ಆದ್ರೆ ಬಿಜೆಪಿ ನಾಯಕರುಗಳಿಗೆ ಆ ಹೈಕಮಾಂಡ್ ಸೂಚನೆಗೆ ಸಂಪೂರ್ಣವಾದಂತಹ ಒಪ್ಪಿಗೆ ಇದ್ದಂತಿರಲಿಲ್ಲ. ಯಾಕಂದ್ರೆ 28 ಮತಗಳನ್ನೇ ನಿಗದಿಪಡಿಸಿಕೊಂಡ್ರೆ ಕೊನೆಯ ಹಂತದಲ್ಲಿ ಏನಾದ್ರೂ ಅದರ ಬದಲು ಉಂಟಾದ್ರೆ ಹಿನ್ನಡೆ ಆಗಬಹುದು ಅನ್ನುವಂತಹ ಸುಳಿವು ಸೂಚನೆ ಅವರಿಗೆ ಇದ್ದಂತಹ ರೀತಿಯಲ್ಲಿತ್ತು. ಹಾಗಾಗಿ ಇವತ್ತು ಬೆಳಗ್ಗಿನವರೆಗೂ ಕೂಡ ಬಿಜೆಪಿ ರಾಜ್ಯ ನಾಯಕರು ಯಾವ ಶಾಸಕ ಯಾವ ಅಭ್ಯರ್ಥಿಗೆ ಮತ ಹಾಕಬೇಕು ಮತ್ತು ಜೆಡಿಎಸ್ ಅಭ್ಯರ್ಥಿಗೆ ಹೆಚ್ಚುವರಿ ಮತವನ್ನ ಚಲಾವಣೆ ಮಾಡುವಂತಹ ಬಿಜೆಪಿ ಶಾಸಕರು ಯಾರ್ಯಾರು ಅನ್ನುವಂಥ ವಿಚಾರವನ್ನು ಅಂತಿಮ ಮಾಡೇ ಇರಲಿಲ್ಲ. ಬೆಳಗ್ಗೆ 9:30ವರೆಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ಶಾಸಕರಿಗೆ ನೀವು ಯಾರಿಗೆ ಮತ ಹಾಕ್ತೀರಿ ಅನ್ನುವಂಥ ಸೂಚನೆ ಇರಲಿಲ್ಲ. ಯಾಕಂದ್ರೆ ಕೊನೆ ಕ್ಷಣದವರೆಗೂ